ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಭಿನವ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇನ್ನೂವರೆಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನೇನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನ್ ಸಿಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋನ ನೋಡ್ತಾ ಇದ್ದರೆ. ಸೊ ಯಾವುದೇ ಆಗಿರೋ ದುಡ್ಡು ಕಟ್ಟಾಗೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಅದೇನೆಂದರೆ ಯಾವ ರೀತಿ ಆ್ಯಪ್ ಲಾಕನ್ನು ಯಾವ ರೀತಿ ಸೆಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಹೌದು, ನಾವು ಡೈಲಿ ಪರ್ಸನಲಾಗಿ ಎಷ್ಟು ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಇಂಪಾರ್ಟೆಂಟ್ ಫೈಲ್ಗಳು ಆ ಆ್ಯಪ್ಸಲ್ಲಿ ಇರ್ತವೆ. ಸೊ ಅದನ್ನು ಕೆಲವರು ನಾವು ಬೇರೆ ನಮ್ಮ ಫೋನ್ನ ಬೇರೆಯವ್ರ ಕೈ ಕೊಟ್ಟಾಗ ಅವರು ಮಿಸ್ಯೂಸ್ ಕೂಡ ಮಾಡ್ಕೋಬೋದು. ಸೊ ಬಟ್ ಆದರೆ ನಾವೇ ಏನಾದರೂ ಆ್ಯಪ್ ಲಾಕನ್ನು ಇಟ್ಬಿಟ್ರೆ ಅವ್ರು ನಮಗೇನಾದರೂ ತೋರಿಸಿ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ನಾವೇನಾದರೂ ಅವ್ರಿಗೇನೋ ಅವರು ನಮ್ಮ ಕೈಯಿಂದ ಇದು ಆ್ಯಪ್ ಲಾಕ್ ತೆಗಿ ಅಂತ ಹೇಳಿದಾಗ ನಾವು ತುಂಬ ಈಸಿಯಾಗಿ ನಾವೇ ಏನು ಆ್ಯಪ್ ಓಪನ್ ಮಾಡಿದ್ರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅಂಥ ಒಂದು ಆ್ಯಪ್ಸ್ಗಳನ್ನು ಯಾವ ರೀತಿ ಲಾಕ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಯಾವುದೇ ಆ್ಯಪ್ಸ್ ಆಗಿರ್ಬೋದು. ಸೊ ತುಂಬ ಈಸಿಯಾಗಿ ಲಾಕ್ ಮಾಡ್ಬೋದು. ಸೊ ನಂದು ಕೆಲವೊಂದು ಇಂಥ ಆ್ಯಪ್ ಲಾಕ್ ಫೀಚರು ಇನ್ಬಿಲ್ಟೇ ಇರುತ್ತೆ. ಫೋನಲ್ಲಿ ಇನ್ಬಿಲ್ಟ್ ಇರುತ್ತೆ. ಇನ್ನು ಕೆಲವು ಥರ್ಡ್ ಪಾರ್ಟಿಯಿಂದ ಮೂಲಕ ಮಾಡ್ಕೋಬೋದು. ಬಟ್ ನಾನು ಯಾವುದೇ ಥರ್ಡ್ ಪಾರ್ಟಿ ಮೂಲಕ ಮಾಡ್ತಾಯಿಲ್ಲ ಈಗ ಈ ಒಂದು ವಿಡಿಯೋದಲ್ಲಿ. ಜಸ್ಟ್ ನಂದು ಫೋಕೋ ಫೋನ್ ಆಗಿರೋದ್ರಿಂದ ನನ್ನ ಫೋನಲ್ಲಿ ಇನ್ಬಿಲ್ಟ್ ಇದೆ ಆ್ಯಪ್ ಲಾಕ್ ಅನ್ನೋ ಫೀಚರು ಸೆಟ್ಟಿಂಗ್ಸಲ್ಲಿ. ನೋಡಿ, ಮೊಬೈಲಲ್ಲಿ ಇರುತ್ತೆ. ತುಂಬ ಜನದು ಫೋನಲ್ಲಿ ಇರುತ್ತೆ. ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ನಂದು ಫೋನಲ್ಲಿ ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡ್ತೀನಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿದಾಗ ಬೇರೆ ಬೇರೆ ಫೋನ್ಗಳಿಗೆ ಬೇರೆ ಬೇರೆ ಆಪ್ಷನ್ ಇರ್ಬೋದು. ನಾನು ಥರ್ಡ್ ಪಾರ್ಟಿ ಆ್ಯಪ್ ಮೂಲಕ ಮಾಡ್ತಾಯಿಲ್ಲ. ಥರ್ಡ್ ಪಾರ್ಟಿ ಆ್ಯಪಿಂದ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಮೊಬೈಲಲ್ಲಿ ಇರ್ತಕ್ಕಂಥ ಆ್ಯಪ್ ಲಾಕನ್ನು ಯಾವ ರೀತಿ ಸೆಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಆ್ಯಪ್ ಲಾಕ್ ಫೀಚರಿಂದ ನೋಡಿ, ಇಲ್ಲಿದೆ ನೋಡಿ. ಆ್ಯಪ್ಸಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ಶಾಮಿ ಫೋನ್ಸ್ಗಳೆಲ್ಲ ಇದಿರುತ್ತೆ ಫೀಚರು ಇನ್ಬಿಲ್ಟೆ. ನೋಡಿ, ಆ್ಯಪ್ ಲಾಕ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಕೇಳ್ತಾ ಇದೆ ಆಟೋಮೆಟಿಕ್ಕಾಗಿ. ನಾನು ಮೊದಲೇ ಪಾಸ್ವರ್ಡನ್ನು ಇಟ್ಟಿದ್ದೀನಿ. ಹಲವಾರು ಆ್ಯಪ್ಸ್ಗಳು ಕಾಣ್ತಾ ಇದೆ ನೋಡಿ. 97 ಆ್ಯಪ್ ನಾಟ್ ಲಾಕ್ಡ್ ಅಂತ ಇದೆ. ನಾನು ಜಸ್ಟ್ ಇದಕ್ಕಿಂತ ಮುಂಚೆ ನೀವು ಲಾಕನ್ನು ನೀವು ಸೆಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಅಂದರೆ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು, ಡಿಜಿಟ್ ಆಗಿರ್ಬೋದು, ಈ ಮೂರನ್ನ ಸೆಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಅಂದರೆ ಈ ಸೆಟ್ಟಿಂಗ್ಸಲ್ಲ, ನೀವೇನು ಫೋನ್ ಲಾಕ್ ಅನ್ಲಾಕ್ ಮಾಡ್ತಿರಲ್ಲ ಆ ಸೆಟ್ಟಿಂಗ್ ನೀವು ಲಾಕ್ ಮಾಡಿರ್ಬೇಕಾಗುತ್ತೆ. ಆಗ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ನಾನು ಫಸ್ಟೇ ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದೆ ನೋಡಿ. ಇಲ್ಲ ಅಂದರೆ ನೋಡಿ, ಇಲ್ಲಿ ಕೂಡ ಚೇಂಜ್ ಮಾಡ್ಕೋಬೋದು. ಪಾಸ್ವರ್ಡ್ ಟೈಪ್, ಪ್ಯಾಟ್ರನ್ನ, ಪಿನ್ನ ಅದು ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನಾನು ಮೊದಲೇ ಇಟ್ಟಿದ್ದೀನಿ, ಅದಕ್ಕೆ ನಾನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಚೇಂಜ್ ಮಾಡಿ ತೋರಿಸ್ತೀನಿ. ಈಗ ಈ ಥರ ಇದೆ. ಮತ್ತೊಂಥರ ನೋಡಿ ಚೇಂಜ್ ಆಗಿದೆ. ಪಿನ್ ಬೇಕಾದ್ರೆ ಪಿನ್ ಇಟ್ಕೋಬೋದು, ಪಾಸ್ವರ್ಡ್ ಬೇಕಾದ್ರೆ ಪಾಸ್ವರ್ಡ್ ಇಟ್ಕೋಬೋದು. ಈ ರೀತಿ ಚೇಂಜ್ ಮಾಡ್ತಿದ್ದೀನಿ. ಈಗ ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ನಿಮ್ಗೆ ಯಾವ ಆ್ಯಪ್ ಬೇಕೋ ಅವೆಲ್ಲ ಇದು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಡ್ರೈವ್ ಆ್ಯಪನ್ನು ಲಾಕ್ ಮಾಡ್ತೀನಿ. ಇನ್ನೊಂದು ಟೆಲಿಗ್ರಾಮ್ ಲಾಕ್ ಮಾಡ್ತೀನಿ. ನೋಡಿ, ಇಲ್ಲಿ 2 ಆ್ಯಪ್ಸನ್ನು ಲಾಕ್ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಬ್ಯಾಕ್ ಹೋಗ್ತೀನಿ. ಅಲ್ಲಿ ತೋರಿಸ್ತೀನಿ ನೋಡಿ. ಈ ಲಾಕ್ ಮಾಡಬೇಕಂದ್ರೆ ಲಾಕ್ ಕೇಳ್ತಾ ಇದೆ. ನಾನು ಪ್ಯಾಟ್ರನ್ ಯಾವ್ದು ಇದು ಮಾಡಿದ್ದೀನೋ ಆ ಲಾಕನ್ನೇ ಕೇಳ್ತಾ ಇದೆ. ಈ ರೀತಿ ನೀವು ಕೂಡ ತುಂಬ ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅವನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಅಂತ ಮತ್ತೆ ಹೇಳ್ತೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.